ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ಸ್ಯಾಟರ್ಡೆ 6ನೇ ತಾರೀಕು. ಟೈಮ್ ಆಗಿದೆ ಬೆಳಿಗ್ಗೆ 10 ಗಂಟೆ. ಬರ್ತಿ ಒಂದು 2 ಮಿನಿಟ್ಸ್ ಏನೋ ಇದೆ ಅಷ್ಟೇ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು, ಅಮ್ಮ ದೋಸೆ ಮಾಡಿದ್ರು. ಆ್ಯಂಡ್ ನಾನು ಹೊರಟಿರೋದು ಎಲ್ಲಿಗೆ ಅಂದರೆ ಉಜಿರೆಗೆ ಗೈಸ್. ಉಜಿರೆಯಲ್ಲಿ ಸ್ವಲ್ಪ ಕೆಲಸ ಇದೆ ನನಗೆ. ಆ್ಯಂಡ್ ಇವತ್ತು ನಾನು ಕಲ್ಲಡ್ಕಕ್ಕೆ ಬೇರೆ ಹೋಗ್ತಿದ್ದೇನೆ, ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ. ನಾಳೆ ಮೆಹಂದಿ ನಮ್ಮ ಚೈತ್ರ ಅಂದು. ಸಂಡೇ ಮೆಹಂದಿ, 2 ಡೇಸ್ ಗ್ಯಾಪ್ ಇದೆ. ಬುಧವಾರ ಮದುವೆ ಗೈಸ್, 10ನೇ ತಾರೀಕಿಗೆ ಉಪ್ಪಿನ ಅಂಗಡಿಯಲ್ಲಿ. ಸೊ ನನ್ನ ಬ್ರದರ್ ಕೂಡ ಇಬ್ರು ಕೂಡ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ಇವತ್ತು ನೈಟ್ ಹೊರಡ್ತಾರೆ, ಸ್ಯಾಟರ್ಡೆ ನೈಟ್ ಹೊರಡ್ತಾರೆ. ನಾಳೆ ಮಾರ್ನಿಂಗ್ ಇಲ್ಲಿ ಇರ್ತಾರೆ ಮನೆಯಲ್ಲಿ. ಆ್ಯಂಡ್ ನಾನು 1 ಡೇ ಬಿಫೋರೇ ಕಲ್ಲಡ್ಕಕ್ಕೆ ಹೋಗ್ತಿದ್ದೇನೆ. ಬಿಕಾಸ್ ಸ್ವಲ್ಪ ರೂಮ್ ಮೆಸಪ್ ಆಗಿರುತ್ತಲ್ಲ ಬಿಟ್ಟು ಬಂದ ನಂತರ. ಸೊ ಅದಕ್ಕೆ ಒಂದು ದಿವಸ ಮುಂಚೆ ಹೋಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಆ್ಯಂಡ್ ಇರೋಣ ಅಂತೇಳಿ. ಇಲ್ಲದ್ರೆ ನಾಳೆ ಬೆಳಿಗ್ಗೆನೇ ಹೋಗುವ ಅಂತ ಅಂದ್ಕೊಂಡೆ ನಾನು. ನನ್ನ ಬ್ಲೌಸ್ ಕೂಡ ಸ್ಟಿಚಿಂಗ್ ಕೊಟ್ಟಿದ್ದೇನೆ, ಅದು ಕೂಡ ಇವತ್ತು ಕೊಡ್ತಾರೆ. ಅದನ್ನ ಇಸ್ಕೊಂಡು ಆ್ಯಂಡ್ ಪಾರ್ಲರಿಗೆ ಹೋಗೋಣ ಅಂದ್ಕೊಂಡಿದ್ದೇನೆ. ಹೈಬ್ರಿಡ್ ಶೇಪ್ ಸ್ವಲ್ಪ ಆ್ಯಂಡ್ ಸ್ವಲ್ಪ ಅಲ್ಲ ಸಾರಿ, ಹೈಬ್ರಿಡ್ ಶೇಪ್ ಆ್ಯಂಡ್ ಫೇಶಿಯಲ್, ದೆನ್ ವ್ಯಾಕ್ಸ್ ಮಾಡೋಣ, ಹ್ಯಾಂಡ್ ವ್ಯಾಕ್ಸ್ ಮಾಡೋಣ. ಸ್ವಲ್ಪ ಹೇರ್ ಎಲ್ಲ ಬಂದಿದೆ, ಸ್ವಸ್ತಿಯವ್ರು ಬರೋ ಮುಂಚೆ ಮಾಡಿರೋದು. ಸೊ ಹಾಗಾಗಿ ಸ್ಲೀವ್ಲೆಸ್ ಹಾಕ್ಕೊಂಡಿರೋದು ನಾನು. ಹ್ಯಾಂಡ್ ವ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಅದೆಲ್ಲ ಆಗಿ 1-2 ಜ್ಯುವೆಲ್ರಿ ಎಲ್ಲ ನೋಡೋದಿದೆ. ಸೊ ಅದನ್ನೆಲ್ಲ ನೋಡಿ ಬರೋಣ. ದೆನ್ ಸುಮತ್ತ ಅದ್ರ ಜೊತೆ ಒಂದು ಏನು ಡ್ರೆಸ್ ಸ್ಟಿಚಿಂಗ್ ಕೊಟ್ಟಿದ್ದೇನೆ, ನಾಳೆ ಮೆಹಂದಿಗೆ ವೇರ್ ಮಾಡೋದು. ನಾಳೆ ಮೆಹಂದಿಗೆ ವೇರ್ ಮಾಡೋ ಲೆಹೆಂಗಾ ನನಗೆ ನಾಗು ಗಿಫ್ಟ್ ಕೊಟ್ಟಿರೋದು ನನ್ನ ಮದುವೆಗೆ, ಮೆಹಂದಿ ದಿವಸ, ನನ್ನ ಮೆಹಂದಿ ದಿವಸ. ಸೊ 3 ಇಯರ್ಸ್ ಆದ ನಂತರ ಅದನ್ನ ವೇರ್ ಮಾಡ್ತಿದ್ದೇನೆ. ಸ್ವಲ್ಪ ಲೂಸ್ ಆಗುತ್ತೆ ಲೆಹೆಂಗಾ. ಸೊ ಹಾಗಾಗಿ ಸ್ಟಿಚ್ಚಿಗೆ ಸ್ವಲ್ಪ ಟೈಟಿಗೆ ಅಂತ ಕೊಟ್ಟಿದ್ದೇನೆ. ಸೊ ಅದನ್ನ ಇಸ್ಕೊಂಡು ಹೋಗೋದು ಗೈಸ್. ವಂಶಿ ಬರ್ತಾನೆ ನನ್ನ ಕರ್ಕೊಂಡು ಹೋಗೋಕ್ಕೆ. 3 o'clock ಇಲ್ಲಿಗೆ ರೀಚ್ ಆಗೋಗಿ ಬಾ ಅಂತ ಅಂದೆ, ಬಿಕಾಸ್ ಅವನು ಇವತ್ತು ಫ್ರೀ ಇದ್ದಾನಂತೆ. ಸೊ ಹಾಗಾಗಿ ಬಾ ಕರ್ಕೊಂಡು ಹೋಗ್ಲಿಕ್ಕೆ ಅಶೋಕನ ಆಟೋ ಇಟ್ಕೊಂಡು ಅಂತ ಅಂದೆ. ಸೊ ಬರ್ತಾನೆ ಅವನು. 2 ಗಂಟೆ ಹೊರಟ್ರೆ 3 ಗಂಟೆಗೆ ಇಲ್ಲಿ ಇರ್ತಾನೆ, 3 ಕಾಲಿಗೆಲ್ಲ. ಸೊ ನಂದು ಇದೆಲ್ಲ ಕೆಲಸ ಆಗಬೇಕಾದ್ರೆ ವಂಶಿ ಬರೋದು ಕರೆಕ್ಟ್ ಆಗುತ್ತೆ. ಆ್ಯಂಡ್ ಅಮ್ಮ ಬರಲ್ಲ, ಯಾವುದಕ್ಕೆ ಮೆಹಂದಿಗೆ ಬರಲ್ಲ ಅನಿಸುತ್ತೆ, ಬಿಕಾಸ್ ಅವ್ರ ಮದುವೆಗೆ ಬರ್ತಾರೆ. ಹಾಗಾಗಿ ಬ್ರದರ್ಸ್ ಬರ್ತಾರೆ ಮೆಹಂದಿಗೆ. ಹೊರಟಿದ್ದೇನೆ, ವ್ಲಾಗ್ ಶುರು ಮಾಡಿದ್ದೇನೆ. ಸೊ ಕೀಪ್ ವಾಚಿಂಗ್. ನಾನು ಏನೂ ಹಾಕಿಲ್ಲ, ಒಂದು ಲಿಪ್ಸ್ಟಿಕ್ ಲೈಟಾಗಿ ಹಾಕಿದ್ದೇನೆ ಅಷ್ಟೇ. ಜಸ್ಟ್ ಇಯರಿಂಗ್ಸ್ ಅದು ಇದು ಏನೂ ಹಾಕಿಲ್ಲ, ಹೋಗಿ ಬರೋದು ಅಂತೇಳಿ ಜೀನ್ಸ್ ಹಾಕ್ಕೊಂಡಿದ್ದೇನೆ. ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಅಲ್ಲಿ ವ್ಲಾಗ್ ಶೂಟ್ ಮಾಡೋಕ್ಕಾದ್ರೆ ಮಾಡ್ತೇನೆ ನಾನು ಪಾರ್ಲರಲ್ಲಿ. ಸೊ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಕೆಲಸ ಎಲ್ಲ ಆಗಬೇಕಾದ್ರೆ ನಂದು. ಸೊ ಕೀಪ್ ವಾಚಿಂಗ್. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ದೀರಾ ಪ್ರೀವಿಯಸ್ ವ್ಲಾಗಿಗೆ, ಸ್ವಸ್ತಿ ಅವ್ರು ಹೋಗಿರೋ ವ್ಲಾಗಿಗೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ಅವ್ರ ಮೇಲೆ. ಆ್ಯಂಡ್ ಇದೇ ರೀತಿ ಪ್ರೀತಿ ತೋರಿಸ್ತೀರಿ ಗೈಸ್. ಸೊ ಥ್ಯಾಂಕ್ ಯು ಗೈಸ್. ಬಂದೆ ಗೈಸ್. ಅಂಡರ್ ಆರ್ಮ್ ವ್ಯಾಕ್ಸ್ ಇತ್ತು, ಸೊ ಅದಾಯಿತು. ಆ್ಯಂಡ್ ಇವಾಗ ಹ್ಯಾಂಡಿಗೆ ಮಾಡ್ತಾ ಇದ್ದಾರೆ. ಫುಲ್ ಇವತ್ತು ಗರಂ ಆಗಿದ್ದಾರೆ ಗೈಸ್, ನೋಡಿ. ಸ್ವಲ್ಪ ಸ್ವಲ್ಪ ಇದು ಜಾಸ್ತಿ ಜೊತೆ ಸರಿ. 2 ಮಂತ್ ಮುಂಚೆ ಇವರೇ ತೆಗ್ದಿದ್ರಲ್ಲ, 2 ಮಂತ್ ಆದ ನಂತರ ತೆಗೆದಿರೋ. ಬರ್ಪುಂಡು ಎನ್ನ ಹಾರು ಬೇಗ ಬರ್ಪುಂಡು ತೋಜಿ ಇಂದು ತೋಜ ಇನಿಕ್ಲ ಪ್ರೀತಿ ಉಂಡದಲ್ಲಿ ಏನ ಹಾಕಿ ಜನ್ನ ಹಾಕು ಇನ್ನ ಜಾಸ್ತಿ. ಆಲ್ಮೋಸ್ಟ್ ಆಗ್ತಾ ಬಂತು. ಒಂದು ಹ್ಯಾಂಡ್ ಇತ್ತು, ಇದು ಹ್ಯಾಂಡ್ ಆಯ್ತು ಗೈಸ್. ಇವಾಗ ರೈಟ್ ಹ್ಯಾಂಡ್. ಸೊ ಅದಕ್ಕೆ ಈ ಕಡೆ ತಿರುಗಿ ಕೂತಿದ್ದೀನಿ. ಗೈಸ್ 2 ಹ್ಯಾಂಡ್ ವ್ಯಾಕ್ಸ್ ಆಯಿತು ನಂದು. ಹ್ಯಾಂಡ್ ಇನ್ನು ಐಬ್ರೋ ಮತ್ತು ಫೇಶಿಯಲ್ ಮಾಡಿಸೋದು. ಆಸೆ ಹಾಕಿದ್ರು ಗೈಸ್.
ಬಿದ್ದೋಯ್ತು ಮತ್ತೆ ಬೈತಾರೆ. ಕರಾಚಿ ತಿಂತಿದ್ವಿ ಗೈಸ್, ಕರಾಚಿ ತುಂಬಾ ಸಮಯ ಆದ ನಂತರ ಗುಂಡು ಲಾಗಲ್ಲಿದ್ದಾಳೆ. ಗುಂಡನ್ನ ಮಿಸ್ ಮಾಡ್ಕೊಂಡವರೆಲ್ಲ ಒಂದು ಹಾಯ್ ಅಂತ ಹೇಳ್ಬಿಡಿ. ಫೇಶಿಯಲ್ ಮಾಡ್ಕೊಳ್ತಿದ್ದಾಳೆ ಗೈಸ್. ಈಗ ಬಂದಿದೆ ಆಯ್ತಾ, ಗುಂಡು ಹಾಸ್ಪಿಟಲ್ ಹೋಗಿದ್ದು. ಹೌದು ನೋಡಿ ಗೈಸ್, ನಾನು ತುಂಬಾ ಹೌದು ನನ್ನ ಮಿಸ್ ಮಾಡ್ಕೊಳ್ತಿದ್ರಿ, ನಂಗೆಲ್ಲ ಕಮೆಂಟ್ ಬರ್ತಿತ್ತು, ನೋಡ್ತಾ ಇದ್ದೆ. ಫುಲ್ ಬಿಸಿ ಗೈಸ್, ಅವ್ರ ಕೈಗೆ ಸಿಕ್ತಿರ್ಲಿಲ್ಲ, ನಿಮ್ ಕೈಗೆ ಸಿಕ್ತಿನ ನಾವೊಂಥರ ಹಾಗೆ ಫುಲ್ ಬಿಸಿ. ಅಂಡ್ ಇದು ಪಪಾಯ ಫೇಶಿಯಲ್ ಗೈಸ್. ಎಂತ ಪಪ್ಪಾಯಿ ತಿಂತಿದ್ದಾರಂತ ನಾವು ಕಾತಿದ್ದೀನಿವ ಎಲ್ಲಿಗೆ. ಗೈಸ್ ಬರ್ತಿ 1:15 ಗೈಸ್. ಆ್ಯಂಡ್ ಫೇಶಿಯಲ್ ಮಾಡಿದ್ದಾನಲ್ಲ, ಸೊ ಅದಕ್ಕೆ ಮಾಸ್ಕ್ ಹಾಕೋತಿದ್ದಾನೆ ನಾನು ಅಷ್ಟೇ. ಆ್ಯಂಡ್ ಇನ್ನೊಂದು ಫ್ಯಾನ್ಸಿಗೆ ಹೋಗಿ ಮತ್ತೆ ಟೈಲರಲ್ಲಿ ಹೋಗಿ ಸೀದಾ ಹೋಗುದೆ ಗೈಸ್. 10:30ಗೆ ಬಂದಿದ್ದೇವೆ ಪಾರ್ಲರಿಗೆ. ಇವಳು ಬಿಡ್ಲಲ್ಲಿ ಜಾಯಿನ್ ಆದ್ರಲ್ಲ. ಲೆಟ್ಸ್ ಗೋ ಗೈಸ್. ನಾನು ಮನೆಗೆ ಬರ್ತಿ 2:20 ಗೈಸ್. ಪಾರ್ಲರಲ್ಲಿ ಸ್ವಲ್ಪ ಲೇಟ್ ಆಯಿತು. ಒಂದು ಫೇಶಿಯಲ್ ಮಾಡಿಸಿದ್ದೇನೆ ಪಪ್ಪಾಯದು ಆ್ಯಂಡ್ ಐಬ್ರೋಸ್, ದೆನ್ ಹ್ಯಾಂಡ್ ವ್ಯಾಕ್ಸ್ ಗೈಸ್ ಅಷ್ಟೇ, ಬೇರೆ ಎಂತ ಮಾಡಿಸಿಲ್ಲ ನಾನು. ಆ್ಯಂಡ್ ಒಂದು ಫ್ಯಾನ್ಸಿಗೆ ಹೋಗಿ ನೆಕ್ ಪೀಸ್ ತೊಗೊಂಡು ಬಂದೆ ನಾನು. ತುಂಬ ನೆಕ್ ಪೀಸ್ ಇದೆ ನನ್ನ ಜೊತೆ, ಜ್ಯುವೆಲ್ರಿ ಸೆಟ್ ಇದೆ, ಬಟ್ ಇಲ್ಲಿ ಏನೋ ಸಮಾಧಾನ ಇಲ್ಲ. ಅದಕ್ಕೆ ಒಂದು ಜಸ್ಟ್ ನೆಕ್ ಪೀಸ್ ತೊಗೊಂಡಿದ್ದೇನೆ ಅಷ್ಟೇ. ಅದು ಬಿಟ್ಟು ಟೈಲರಲ್ಲಿ ಹೋಗಿ ನನ್ನ ಬ್ಲೌಸ್ ಇಸ್ಕೊಂಡು ಬಂದೆ, 2 ಬ್ಲೌಸ್ನು. ಆ್ಯಂಡ್ ಇವಾಗ ವಂಶಿ ಬರ್ತೇನೆ, ಪುಂಜಾಲಕಟ್ಟಲ್ಲಿ ಇದ್ದಾನಂತೆ. ಇವಾಗ ರಪ್ಪ ಊಟ ಮಾಡ್ತೇನೆ ನಾನು, ಬರ್ತಾ ನಾನು ಬಿರಿಯಾನಿ ತೊಗೊಂಡು ಬಂದೆ. ಸೊ ಪಾರ್ಸಲ್ ಅದನ್ನ ತಿಂದು ಹೋಗ್ತಾ ಇವಾಗ ಸುಮತ್ತೆ ಮನೆಯಲ್ಲಿ ಮೆಹಂದಿದ್ದು ಲೆಹಂಗಾ ಕೊಟ್ಟಿದ್ದೇನೆ, ಅದನ್ನ ಸ್ಟಿಚ್ ಲೈಕ್ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿ ತೊಗೊಂಡು ಹೋಗುದೆ ಗೈಸ್. ಗುಂಡು ಬರ್ತಾಳೆ. ಆ್ಯಂಡ್ ಮೊನ್ನೆಲ್ಲ ಬರಲ್ಲ ಅಂತಿದ್ವಿ, ಇವತ್ತು ಬರ್ತೇನೆ ಅಂತ ಅಂದ್ಲು. ನಾಳ್ದು ಅಣ್ಣನವ್ರು ಬರ್ತಾರಲ್ಲ ಮೆಹಂದಿಯಾಗಿ, ನೆಕ್ಸ್ಟ್ ಡೇ ರಿಟರ್ನ್ ಬರ್ತಾಳಂತೆ. ಸೊ ನಾನು ವಂಶಿ ಬಂದ ನಂತರ ಸಿಗ್ತೇನೆ ಗೈಸ್. ಫಸ್ಟ್ ಊಟ ಮಾಡ್ಕೊಡ್ತೇನೆ, ಲೇಟ್ ಆಗಿದೆ, ಇಷ್ಟು ಬ್ಯಾಗ್ ಎಲ್ಲ ಇದೆಲ್ಲ. ಸೊ ಅದಕ್ಕೆ ನಾನು ವಂಶಿನ ಬರೋಕ್ಕೆ ಹೇಳಿರೋದು ಗೈಸ್. ಸೊ ಬರ್ತಿದ್ದಾನೆ ಅಂತ ಅಂದ, ಆಮೇಲೆ ಸಿಗ್ತೇನೆ, ಬಾಬಾ. ಹೊರಟೆ ನಾನು. ವಂಶಿ ಬಂದ, ಬರ್ತಿ 3 ಗಂಟೆ ಆಯಿತು ಗೈಸ್. ಆ್ಯಂಡ್ ಲಗೇಜಲ್ಲಿ ಇರ್ತಿದ್ದಾರೆ ಅವರು. ಹೋಗ್ತಿವಾಗ ಅತ್ತೆ ಮನೆಯಿಂದ ಡ್ರೆಸ್ ತೊಗೊಂಡು ರೈಟ್ ಎಲ್ಲಿಗೆ ಗೊತ್ತಾ, ಕಲ್ಲಡ್ಕಕ್ಕೆ ಗೈಸ್. ಲೆಟ್ಕೋ ನೋಡಿ ಗೈಸ್, ಇಲ್ಲಿ ನಾನು ಕರ್ಕೊಂಡು ಬರಲಿಕ್ಕೆ ನನ್ನ ಡ್ರೈವರ್ ಬಂದಿದ್ದಾರೆ. ಆ್ಯಂಡ್ ನಮ್ಮ ಲಗೇಜ್ ಎಲ್ಲ, ಇವಳು ಸಹ ಬರ್ತಿದ್ದಾಳೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಬೋರ್ರೇಜ್ ಜತ ಮುಲ್ಪಾರ್ದು ಇಂಚಿಗೆ ಸರಿದಿ ಒಂದು ಗುಂಡು ಇಂದಷ್ಟು ರೈಟ್ ಉದ್ದಾಗದಿಲ್ಲ ಕುಲ್ಲಾರ ಸರಿಯಪ್ಪ ನಮಕ್. ಇಲ್ಲಿ ನನ್ನ ಡ್ರೈವರ್ ಗೈಸ್, ಅವನು ಇನ್ನು ಡ್ರೆಸ್ ಪರ್ಚೇಸ್ ಆಗಿಲ್ಲ ಅಂತೆ ಗೈಸ್. ನಾಳೆ ಮೆಹಂದಿ ಎಲ್ಲೋನೆತ್ತ ಲಾಸ್ಟ್ ಮೂಮೆಂಟ್ ಚೇಂಜ್ ಅನ್ಕೊಡ. ಅಮ್ಮ ಬರ್ಪೆ, ಬಾಯ್ ಬಾಯ್ ಗೈಸ್. ಹೊರಟ್ವಿ ಆ್ಯಂಡ್ ಅತ್ತೆ ಮನೆಗೆ ಹೋಗ್ತಿದ್ದೇವೆ. ಆನ್ ದ ವೇ ಡ್ರೆಸ್ ತಗೊಂಡು ಹೋಗುದು ಗೈಸ್. ವಿನೋತಿತ್ತಲ್ಲ ಅಷ್ಟೇ ಪೀಜನ್ ಗೈಸ್. ಇಲ್ಲಿ ನೋಡಿ ಕೊಟ್ಟು 1 ವಾರ ಆಯ್ತು, ಈಗ ಮಾಡ್ತಿದ್ದಾರೆ ನಂದು ಅತ್ತೆ. ಅದು ಸಹ ಎಮರ್ಜೆನ್ಸಿಗೆ ಇದ್ದೊಂದು ಟಾಪ್ ಮಾಡಿ ಕೊಡ್ಲಿಕ್ಕೆ ಹೇಳಿದ್ದು ನಾನು. ಇವಾಗ ಮಾಡ್ತಾ ಇದ್ದಾರೆ ನೋಡಿ, ಅರ್ಜೆಂಟಾಗಿ. ಮಿಷಿನ್ ಸರಿ ಇರಲಿಲ್ಲ ಅಂತೆ ಗೈಸ್, ನಿನ್ನೆ ಬಂದದು ನೈಟ್ ಇದು ಗೈಸ್. ಹೊರಟ್ವಿ ಅತ್ತೆ ಮನೆಯಿಂದ, ಅತ್ತೆ ಬರ್ತಾರೆ ಅಲ್ಲಿವರೆಗೂ, ಬೆಳ್ತಂಗಡಿವರೆಗೂ ಸುಮತ್ತೆ. ಆ್ಯಂಡ್ ಹೋಗುದು ಗೈಸ್. ಮಾಡಿ ಕೊಟ್ಟರು ಒಂದು ಅರ್ಜೆಂಟಿಗೆ. ನಾಳೆದ್ದು ಮೆಹಂದಿದ್ದು ಗೈಸ್, ನಾಳೆ ನೋಡಿ ನನ್ನ ಔಟ್ಫಿಟ್. ಓಕೆ ತೋರಿಸ್ಬೋದಾ ನಿನ್ನ ಮೋನೇನೆ ತೋರಿಸ್ಬೋದು ಗೈಸ್. ಬಂದ್ವಿ, ಜಸ್ಟ್ ರೀಚ್ ಆದ್ವಿ ಅಷ್ಟೇ. 4:50 ಆಯಿತು. ಆ್ಯಂಡ್ ಅವಳು ಬಂದು ಕೂಡ ಅಲ್ಲಿ ಕೂತ್ಕೊಂಡಿದ್ದಾಳೆ ನೋಡಿ. ಎಲ್ಲ ಲಗೇಜ್ ಎಲ್ಲ ಒಳಗಿಟ್ಟೆ ಗೈಸ್. ಇಲ್ಲಿ ಅನಿತಕ್ಕ ಕೂತಿದ್ದಾರೆ ಕೆಲಸ ಮಾಡಿ ಅವರು. ಆ್ಯಂಡ್ ಮದುವೆ ಮನೆ ಕಾಣಿಸ್ತಿದೆ ಗೈಸ್, ಅಲ್ಲಿ ಕಾಣ್ತಿದೆಯಲ್ಲ ಅದುವೇ. ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದಾರಲ್ಲ ಗೈಸ್ ಇಲ್ಲಿ ಎಲ್ಲೂ. ಆ್ಯಂಡ್ ಈ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಫಸ್ಟ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಮ್ಮನಿಗೆ ಒಂದು ಕಾಲ್ ಮಾಡಬೇಕು, ಆಮೇಲೆ ಸಿಗ್ತೇನೆ ನಾನು ಗೈಸ್. ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ. ನಾಳೆ ಮೆಹಂದಿ ವ್ಲಾಗ್ ಸಪ್ರೇಟ್ ಬರುತ್ತೆ ಗೈಸ್. ಸೊ ಇನ್ನು ಫ್ರೆಶ್ ಅಪ್ ಎಲ್ಲ ಹಾಕಬೇಕು. ನಾಳೆ ಬ್ರದರ್ ಇಬ್ರು ಕೂಡ ಬರ್ತಾರೆ ಮೆಹಂದಿಗೆ. ಇವತ್ತು ಹೊರಡ್ತಾರೆ ನೈಟ್.
ಆ್ಯಂಡ್ ಲಗೇಜ್ ಎಲ್ಲ ನೋಡಿ ಇಲ್ಲೇ ಇದೆ, ಎಲ್ಲ ಬಿತ್ಕೊಂಡಿದೆ, ಬ್ಯಾಗ್ ಎಲ್ಲ ನೋಡಿ ಹಂಗಂಗೆ ಇದೆ ಎಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇಡ್ಬೇಕು ಗೈಸ್. ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇನ್ನು ಮೆಹಂದಿ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್.